ಮಹಾಲಿಂಗಾಪುರದಲ್ಲಿ ಅದ್ದೂರಿ ತೆರಬಂಡಿ ವೈಭವ. ಭರ್ಜರಿಯಾಗಿ ಓಡಿ ಧೂಳ್ ಎಬ್ಬಿಸಿದ ಎತ್ತುಗಳು. ನಾಮುಂದು ತಾಮುಂದು ಎಂದು ಕಾಲ್ಕಿತ್ತು ಓಡಿದ ಎತ್ತುಗಳು. ಮೈದಾನದಲ್ಲಿ ಧೂಳ್ ಎಬ್ಬಿಸಿದ ರೋಮಾಂಚನಕಾರಿ ದೃಶ್ಯ. ಸಾವಿರಾರು ಸಂಖ್ಯೆಯ ಜನರಿಂದ ಶಿಳ್ಳೆ, ಚಪ್ಪಾಳೆ, ಬೊಬ್ಬೆಗಳ ಸುರಿಮಳೆ. ಇದು ಮಹಾಲಿಂಗಾಪುರ ತೆರಬಂಡಿ ವೈಭವ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ. ಐತಿಹಾಸಿಕ ಮಹಾಲಿಂಗಾಪುರ ತೆರಬಂಡಿ ವೈಭವ ಅದ್ದೂರಿಯಾಗಿ ನಡೆಯಿತು. ಬರೋಬ್ಬರಿ 122 ಜತೆ ಎತ್ತುಗಳು ಈ ಬಾರಿ ಭಾಗಿಯಾಗಿದ್ವು. ಒಂದಕ್ಕಿಂತ ಒಂದು ಜೋಡಿ ಬಲಿಷ್ಠವಾಗಿ ಕಂಡಿತು. ಅದರಲ್ಲಿ ಹೆಚ್ಚಾಗಿ ಗಮನ ಸೆಳೆದಿದ್ದು ಸೂರ್ಯ ಒನ್ನಾಟೇಟ್ ಮತ್ತು ಮುರಗುಂಡಿ ಕರ್ನಾಟಕ ಕೇಸರಿ. ಇವನು ಚಿನ್ನರ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ, ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ಕಾಲಿಗೆ ಸೋಲುವ ಮಗುವ ಮನಸ. ಢಮಢಮರುಗ ಮೆಚ್ಚಿಸುವ ಜಗ ಮೆಚ್ಚಿಸುವ ಪರಶಿವ ನಂದಿ ನಂದಿ. ಈ ಎತ್ತುಗಳು ತೆರಬಂಡಿ ವೈಭವದ ರೂವಾರಿ ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಅವರದ್ದು. ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ. ಇವರು ಎತ್ತುಗಳ ಪ್ರೇಮಿ, ಜೊತೆಗೆ ಬಸವೇಶ್ವರ ಜಾತ್ರಾ ಕಮಿಟಿಯ ಅಧ್ಯಕ್ಷರೂ ಆಗಿದ್ದಾರೆ. ಸ್ಪರ್ಧೆಯ ತುಂಬಾ ಈ ಎತ್ತುಗಳದ್ದೇ ದರ್ಬಾರ್ ಜೋರಾಗಿತ್ತು. 9 ತಿಂಗಳಲ್ಲಿ ಬರೋಬ್ಬರಿ 12 ಲಕ್ಷ ನಗದು, 3-4 ಬೈಕ್ಗಳನ್ನ ಗೆದ್ದು ಬೀಗಿವೆ. ಈ ಬಾರಿ ರಾಜ್ಯದ ವಿವಿಧ ಊರುಗಳಿಂದ ಎತ್ತುಗಳು ಆಗಮಿಸಿದ್ವು. ರೈತರು ತಮ್ಮ ತಮ್ಮ ಎತ್ತುಗಳನ್ನು ಹುರಿಗೊಳಿಸಿ ಸ್ಪರ್ಧೆಗೆ ಅಣಿಗೊಳಿಸಿದ್ರು. ಮಹಾಲಿಂಗಾಪುರದ ತುಂಬಾ ತೆರಬಂಡಿ ವೈಭವದ್ದೇ ಮಾತುಕತೆ ಜೋರಾಗಿತ್ತು. ಯಾಕಂದರೆ ಪ್ರತಿ ವರ್ಷದಂತೆ ಈ ಸಲ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಸಮಯದಲ್ಲಿ ನಾವು ಮಹಾಲಿಂಗಪ್ಪ ಗೌಡ್ರನ್ನೇ ಮತ್ತು ನಮ್ಮ ಬಸಲಿಂಗಪ್ಪ ಗೌಡ್ರನ್ನ ನೆನೆಸ್ಬೇಕಾಗ್ತೈತಿ. ಯಾಕಂದ್ರೆ ಅವ್ರು ಇದಕ್ಕೆ ಫೌಂಡೇಶನ್ ಹಾಕಿದವರು ಅದ್ದೂರಿಯಾಗಿ ಮಾಡ್ಕೊಂಡ್ಬಂದಾರೆ. ಅದನ್ನೇ ಒಳ್ಳೆತನದಿಂದ ನಮ್ಮ ಯಲ್ಲನ ಗೌಡ್ರಿಗೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಈಗ ನಾವು ತಿಳಿದಂಗೆ 10 ವರ್ಷದಿಂದ ನೋಡ್ತೀವಲ್ಲ, ಕಂಟಿನ್ಯೂಸ್ಲಿ ಒಂದು ಹೊಸದು ಮಾಡ್ತಾ ಇದ್ದಾರೆ ಅವರು. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಇದನ್ನು ಮಾಡ್ಬೇಕಂದ್ರೆ ಭಾಳ ಶ್ರಮ ಐತಿ. ಈಗ ನೋಡ್ತಿರಲ್ಲ, ಅವರು ನಿನ್ನೆ ಒಂದು ವಾರ ಬಹುತೇಕ 1 ವಾರ 15 ದಿವಸದಿಂದ ಅವರು ಖಾಲಿ ಇದೇ ಇಲ್ಲ, ಅವರಿಗೆ ಸೌಡನೇ ಇಲ್ಲ. ಮತ್ತು ಇನ್ನೊಂದು ಇದನ್ನು ಎತ್ತಿಂದ ಹೇಳ್ಬೇಕಂತಂದ್ರೆ ರೈತರ ಕಾರ್ಯಕ್ರಮ ಇದು. ರೈತರ ಕಾರ್ಯಕ್ರಮ ಇರೋದ್ರಿಂದ ಇದನ್ನು ರೈತರು ಎಷ್ಟು ಇದನ್ನು ಮಾಡ್ತಾರಂತಂದ್ರೆ ಅದಕ್ಕೇನು ಲೆಕ್ಕನೇ ಇಲ್ಲ. 50ಕ್ಕೂ ಅಧಿಕ ವರ್ಷಗಳಿಂದ ನಡೆದು ಬಂದ ಸ್ಪರ್ಧೆ. ಗೆದ್ದ ಎತ್ತುಗಳಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಬಹುಮಾನ. 50 ವರ್ಷಕ್ಕೂ ಅಧಿಕ ಇತಿಹಾಸವಿರುವ ತೆರಬಂಡಿ ವೈಭವಕ್ಕೆ ತನ್ನದೇ ಆದ ಮಹತ್ವವಿದೆ. ಉತ್ತರ ಕರ್ನಾಟಕದಲ್ಲೇ ಅತಿ ದೊಡ್ಡ ತೆರಬಂಡಿ ಸ್ಪರ್ಧೆ ಇದು. ಪ್ರತಿ ವರ್ಷ 100 ಎತ್ತುಗಳು ಭಾಗಿಯಾಗುತ್ತವೆ. ಈ ಬಾರಿಯೂ 122 ಜೋಡಿ ಎತ್ತುಗಳು ಭಾಗಿಯಾಗಿದ್ದು ವೈಭವಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ವಿಜೇತ ಎತ್ತುಗಳ ಮಾಲೀಕರಿಗೆ ಬೈಕ್ಗಳು ಸೇರಿದಂತೆ ಸುಮಾರು 20ಕ್ಕೂ ಅಧಿಕ ಬಹುಮಾನಗಳನ್ನ ನಿಗದಿ ಮಾಡಿದ್ರು.
ವರ್ಷ 122 ಜೋಡಿ ಎತ್ತುಗಳು ಕೂಡ್ಯಾವ್ರಿ. 3 ದಿನ ಸ್ಪರ್ಧೆ ಇದು ನಮ್ಮ ಬಾಬಾರಿಂದ ನಡ್ಕೋತ ಬಂದ 50 ವರ್ಷದಿಂದ. ಅದನ್ನು ನಾವು ಮುಂದುವರ್ಸ್ಕೋತ ಇದು ವರ್ಷ 1 ಲಕ್ಷದಾಗಂತೂ ಯಾವ ಬಹುಮಾನ ಇಟ್ಟಿಲ್ಲ. ಮೊದಲು 3 ವರ್ಷದಿಂದ ಡಾಕ್ಟರ್ ಸಾಹೇಬ್ರ ಕಾರ್ ಗಾಡಿ ಅದು ಇಟ್ಟಿದ್ದು. ಈ ಸರಿಗೂ 2 ಲಕ್ಷ ರೂಪಾಯಿ ಗಾಡಿ 4 ಸೈಕಲ್ ಮುಟ್ಟ ಇಟ್ಟಿದ್ದು. ವರ್ಷ ಇದರಂತೆ ಮಾಡ್ಕೋತ ನಮ್ಮ 50 ವರ್ಷದಿಂದ ನಮ್ಮ ಬಾಬಾರು ನಮ್ಮ ಮುತ್ತಾರು ಮಾಡ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗಿ. ಸ್ಪರ್ಧೆ ನೋಡಲು ಸುತ್ತಮುತ್ತಲ ಊರುಗಳಿಂದ ತೆರಬಂಡಿ ವೈಭವ ನೋಡಲು ಜನತೆ ಆಗಮಿಸಿದ್ರು. ಯುವಕರಿಂದ ಹಿಡಿದು ವೃದ್ಧರು ಕೂಡ ಆಗಮಿಸಿದ್ದು ವಿಶೇಷವಾಗಿತ್ತು. ಮಳೆ ಮತ್ತು ಬಿಸಿಲಿನ ನಡುವೆಯೂ ಕುಳಿತು ಸ್ಪರ್ಧೆ ವೀಕ್ಷಣೆ ಮಾಡುವ ದೃಶ್ಯ ಕಂಡುಬಂತು. ಒಂದು ಉತ್ತರ ಕರ್ನಾಟಕದ ಭಾಗದಿಂದ ಎಲ್ಲರೂ ಕೂಡ ರೈತರು ತಮ್ಮ ಎತ್ತುಗಳನ್ನು ತೆಗೆದುಕೊಂಡು ಬರ್ತಾರೆ. ಪ್ರತಿ ವರ್ಷವೂ ನಾವು ಕಮ್ಮಿ ಪ್ರಥಮ ಬಹುಮಾನ ಅಂದರೆ 2 ಲಕ್ಷ ಮೇಲೇ ಇಡ್ತೀವಿ. ಒಂದು 20 ಬಹುಮಾನಗಳನ್ನು ಇಡ್ತೀವಿ ನಾವು ಕಮಿಟಿ ವತಿಯಿಂದ ಎಲ್ಲರೂ ಕೂಡಿಕೊಂಡು. ಅದೇ ರೀತಿ ಅದರ ನೇತೃತ್ವವನ್ನು ನಮ್ಮ ಈ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂಥ ಯಲ್ಲನಗೌಡ ಪಾಟೀಲ್ ಅವರು ವಹಿಸಿರ್ತಾರೆ. ಅದ್ರ ಜೊತೆ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ತೀವಿ. ಇಲ್ಲಿ ಪಕ್ಷ ಜಾತಿ ಅದು ಇದು ಏನಿಲ್ಲ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು, ಯಾಕಂದರೆ ಎಲ್ಲರೂ ಒಂದು ಕ್ರೀಡಾ ಮನೋಭಾವದಾಗ ಇಲ್ಲಿ ಕ್ರಿಕೆಟ್ ಆಡಿಸ್ತಾರೋ ವಾಲಿಬಾಲ್ ಆಡಿಸ್ತಾರೋ, ಆದ್ರೆ ರೈತರ ಪರವಾಗಿ ಇರುವಂಥ ಕಾರ್ಯಕ್ರಮ ಅಂದ್ರೆ ಮಹಾಲಿಂಗಪುರದಾಗ ಅಂದ್ರೆ ಇದೊಂದೇ ಕಾರ್ಯಕ್ರಮ. 2ನೇ ದಿನ ಮತ್ತಷ್ಟು ಸಂಖ್ಯೆಯ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ವು. ಹೆಚ್ಚಿನ ಸಂಖ್ಯೆಯ ಜನ ಸೇರಿದ್ರು. ತೇರದಾಳ ಶಾಸಕ ಸಿದ್ದು ಸವದಿ ಸೇರಿದಂತೆ ಈ ಭಾಗದ ಅನೇಕ ಗಣ್ಯರು ಹಿರಿಯರು ಬಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೆಲ ಹೊತ್ತು ಸಿದ್ದು ಸವದಿ ಕುಳಿತು ಸ್ಪರ್ಧೆ ವೀಕ್ಷಣೆ ಮಾಡಿದ್ರು. ಮಹಾಲಿಂಗಪುರ ತೆರಬಂಡಿ ಭಾಳ ಈ ಭಾಗದಾಗ ದೊಡ್ಡ ಪ್ರಮಾಣದಾಗ ನಡೀತಾ ಇದೆ. ಈ ತೆರಬಂಡಿ ಸೂತ್ರಧಾರಿ ಅಂದರೆ ಯಲ್ಲನಗೌಡ ಪಾಟೀಲ್ ಪುರಸಭಾ ಅಧ್ಯಕ್ಷರು. ಪ್ರತಿ ವರ್ಷ ನಿಯಮಿತವಾಗಿ ಅದೇನೇ ಕಷ್ಟಗಳು ಬಂದರೂ ಸಹಿತ ಅವರು ಮುಂದಾಗಿ ಎಲ್ಲರನ್ನು ಕರ್ಕೊಂಡು ಈ ತೆರಬಂಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ಅತಿ ಹೆಚ್ಚಿಗೆ 125ರಿಂದ 150 ಜೋಡಿ ಎತ್ತುಗಳು ತೆರಬಂಡಿ ತಯಾರು ಮಾಡಿರ್ತಕ್ಕಂಥ ಎತ್ತುಗಳು ಭಾಗವಹಿಸೋದ್ರ ಮುಖಾಂತರ ಇಲ್ಲಿ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧೆ ಅಂದ್ರೆ ಕೇವಲ ಎತ್ತುಗಳಿಗೆ ಮಾತ್ರ ಅಲ್ಲ, ಜನರಿಗೂ ಸಹಿತ ಅಭಿಮಾನವನ್ನು ಮೂಡಿಸುವಂಥ ಕೆಲಸ ಆಗ್ತದೆ. ಕಟ್ಟಡಗಳ ಮೇಲೆ ಕೂಡ ನಿಂತು ತೆರಬಂಡಿ ಓಟವನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇದ್ರು. ಮೈದಾನದಲ್ಲಿ ಕಾಲ್ಕಿತ್ತು ಶರವೇಗದಲ್ಲಿ ಎತ್ತುಗಳು ಓಡ್ತಾ ಇತ್ತು. ಮೈದಾನದ ತುಂಬಾ ಧೂಳ್ ಎಬ್ಬಿಸಿದ ದೃಶ್ಯ ರೋಮಾಂಚನಕಾರಿಯಾಗಿತ್ತು. ಚಿನ್ನಕು ನಾಚಿಕೆ ತರುತ್ತಾನೆ ವಜ್ರದ ವರ್ಚಸ್ಸಿವನೇನೆ, ನಂಬಿಕೆಗಿನ್ನೊಂದು ಹೆಸರೇನೆ.
ಸಂಜೆ ವಿಜೇತ ಎತ್ತುಗಳಿಗೆ ಪ್ರಥಮ ರಾಯಲ್ ಎನ್ಫೀಲ್ಡ್, ದ್ವಿತೀಯ ಹೋಂಡಾ ಶೈನ್, ತೃತೀಯ ಹೀರೋ, 4ನೇ ಬಹುಮಾನವಾಗಿ HF ಡಿಲೆಕ್ಸ್ ಬೈಕ್ಗಳನ್ನ ನೀಡಲಾಯಿತು. ಒಟ್ನಲ್ಲಿ ಈ ಬಾರಿಯ ತೆರಬಂಡಿ ವೈಭವ ಮರೆಯಲಾರದ ಅನುಭವ ನೀಡಿತು. ರನ್ ಟಿವಿ ನ್ಯೂಸ್, ಮಹಾಲಿಂಗಾಪುರ. ನಂದಿ ಢಮ ಢಮರುಗ ವೆಚ್ಚಿಸುವ ಜಗ ಮೆಚ್ಚಿಸುವ ಪರಶಿವ ನಂದಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.